ಮಸ್ತಾಗಿ ರೆಡಿ ಅದು ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಭಾರಿ ಮಸ್ತ್ ಆಗ್ಯಾವು. ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ಬರೀ ಇವತ್ತು ನಾನು ಒಂದು ಹೊಸ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆಗೆ. ಇದಕ್ಕೂ ಮುಂಚೆ ಒಂದ್ಸರಿ ತಾಲಿಪಟ್ಟು ರೆಸಿಪಿ ಶೇರ್ ಮಾಡ್ಕೊಂಡಿದ್ರಿ, ಅದನ್ನು ಹೋಗಿ ನೋಡ್ರಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ತಾಲಿಪಟ್ಟನ ರೀ, ಆದ್ರೆ ಜಾಸ್ತಿ ಎಲ್ಲ ಥರ ಹಿಟ್ಟು ಹಾಕಿ ಮಾಡೋ ತಾಲಿಪಟ್ಟು ಅಲ್ಲ. ಇಂಥದ್ದಿಲ್ಲ ಅಂದ್ರೆ ಬರಲ್ಲ ಅನ್ನಂಗಿಲ್ಲ. ಮನೆಗಿರೋಂಥದ್ದು ಮನೆಗಿರೋಂಥದ್ದು ಎರಡೆರಡು ಹಿಟ್ಟುಗಳು ಸಾಕು. ಮಾಮೂಲಿ ಎಲ್ಲರ ಮನೆಗೆ ಇದ್ದೇ ಇರುತ್ತೆ. ಗೋಧಿ ಹಿಟ್ಟು, ಜೋಳದ ಹಿಟ್ಟು ಇವೆರಡನ್ನ ಉಪಯೋಗಿಸ್ಕೊಂಡು ಒಂದು ಮಸಾಲೆ ರೊಟ್ಟಿ ಅಂತಲೇ ಕರಿಬೋದು. ಇದಕ್ಕೆ ತಾಲಿಪಟ್ಟು ಅನ್ನೋಕ್ಕಿತ್ತು ಏನಾದರೂ ಅನ್ಕೊರಿ, ನಾವು ಅದು ನಮ್ಮ ಭಾಷೆ ಒಳಗೆ ತಾಲಿಪಟ್ಟು ಅಂತಲೇ ಹೇಳ್ತೀನಿ ರೀ. ಅದನ್ನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ರೀ. ಹೆಂಗೆ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ. ಭಾಳ ಚೆನ್ನಾಗಿ ಕೇಳಿರಿ ತಾಲಿಪಟ್ಟು ರೆಸಿಪಿ ಶೇರ್ ಮಾಡಿರಿ ಅಂತೇಳಿ. ಹಾಗಾಗಿ ನಾವು ಒಂದ್ಸರಿ ಮಾಡಿದ್ನಿ, ಆದರೂ ಇವತ್ತು ಇನ್ನೊಂದ್ಸರಿ ಶೇರ್ ಮಾಡ್ಕೊಳೋಣ ಅಂದ್ಕೊಂಡು ತೋರ್ಸಾಕತ್ತೀನಿ ನಿಮ್ಗೆ. ಇಲ್ಲಿ ನಮ್ಮ ಮನ್ವಿತ್ ನನಗೆ ಸಹಾಯ ಮಾಡಕತ್ತೇನೆ ರೀ. ದೊಡ್ಡ ಸಹಾಯ ಅಂತಲೇ ಹೇಳ್ಬೋದ್ರಿ. ಯಾಕಂದ್ರೆ ಅವನು ಇದಕ್ಕೆ ಹಾಕಕ್ಕೆ ಎಲ್ಲ ತರಕಾರಿನೂ ಹೆಚ್ಚಿ ಕೊಡಾಕ್ತೇನೆ ರೀ, ತುರ್ದು ಕೊಡಾಕತ್ತೇನೆ ಕುತ್ಕೊಂಡು. ಆಮೇಲೆ ಗಜ್ಜರಿ ಮತ್ತು ಸೌತೆಕಾಯಿನ ಎರಡನ್ನೂ ಹೆಚ್ಚಿ ಕೊಡಾಕತ್ತೇನೆ. ಇನ್ನು ಸ್ವಲ್ಪ ಅದ್ರ ಮುಗೀತು. ನಾನು ಈ ಕಡೆ ಸೊಪ್ಪು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಬೇಕು ಮುಗೀತಾ ಸ್ನೇಹಿತರೆ? ಈಗ ನೋಡ್ರಿ, ತಾಲಿಪಟ್ಟು ಮಾಡಕ್ಕೆ ಹಿಟ್ಟು ರೆಡಿ ಮಾಡ್ಕೊಂಡಿನಿ. 1 ಕಪ್ ಜೋಳದ ಹಿಟ್ಟು, ಅದ್ರದ್ದು 1/4 ಕಪ್ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿನಿ ನಾನು. ನೀವು ಅರ್ಧ ಕಪ್ ಗೋಧಿ ಹಿಟ್ಟು ಹಾಕ್ಕೋಬೋದು. ಜಾಸ್ತಿ ಆದ್ರೆ ಗೋಧಿ ಹಿಟ್ಟು ತಾಲಿಪಟ್ಟು ಏನಕ್ಕವ್ರಿ ನಾರ್ ಮೆತ್ತಗೆ ಬರ್ತಾವು. ಹಾಗಾಗಿ ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕಲ್ಲ, ಹಾಗಾಗಿ ನಾನು 1/4 ಕಪ್ ಅಷ್ಟು ಹಾಕೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣನ್ರಿ. ಸ್ವಲ್ಪ ಉಪ್ಪು. ಈಗ ಇದಕ್ಕೆ ನಾನು ತರಕಾರಿ ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡ್ರಿ, ಅದನ್ನ ಹಾಕ್ಕೊಳ್ಳೋಣ. ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಈ ಕಡೆಗೆ ಗಜ್ಜರಿ ತುರಿದಿಟ್ಕೊಂಡಿನಿ ಸ್ವಲ್ಪ, ಆಮೇಲೆ ಸೌತೆಕಾಯಿ. ನಿಮ್ಮ ಕಡೆ ಏನೆಲ್ಲ ತರಕಾರಿ ಐತೆ ಎಲ್ಲನೂ ಹಾಕ್ಕೋಬೋದು. ಏನಾದರೂ ಹಾಕ್ಕೋಬೋದ್ರಿ ತರಕಾರಿ ಏನೈತರದನ್ನ ತುರ್ದು ಹಾಕೊಂಡ್ರೆ ಭಾಳ ಚಲೋ ಆಗುತ್ತೆ. ಯಾಕಂದ್ರೆ ಹಿಂಗೆ ತಟ್ಟಕ್ಕೆ ಹರಿಯೋದಿಲ್ರಿ, ತುರ್ದು ಹಾಕಿದ್ರೆ ಕಟ್ ಆಗಲ್ಲ, ಹರಿಯೋದಿಲ್ಲ, ಕಟ್ ಆಗಂಗಿಲ್ಲ. ಈಗ ನೋಡ್ರಿ, ಸಬ್ಬಸಿಗೆ ಸೊಪ್ಪು ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿನಿ. ನೀವು ಈ ಸಬ್ಬಸಿಗೆ ಬದಲಿ ಬೇರೆ ಏನಾರು ಸೊಪ್ಪು ಹಾಕೋದು ನಡೀತೈತಿ. ಪಾಲಕ್ ಹಾಕೋಬೋದು, ಮೆಂತ್ಯ ಹಾಕೋಬೋದು. ಅದ ಸಣ್ಣ ಕಟ್ ಮಾಡಿ ಹಾಕೋರಿ, ಅವಾಗ ಅದು ಪರ್ಫೆಕ್ಟ್ ಆಗುತ್ತೆ. ಈಗ ನೋಡ್ತಿರ್ಬೋದು, ನಾನು ಹೆಚ್ಚು ಇಡೀ 1 ಕಟ್ ಫುಲ್ ಹಾಕೊಂಡಿನಿ ಸಬ್ಬಸಿಗೆನ. ಇಡೀ 1 ಕಟ್ ಸಣ್ಣ ಕಟ್ ಇತ್ತು, ಅದು ಸಣ್ಣ ಕಟ್. 1 ಕಟ್ ಫುಲ್ ಹಾಕೊಂಡಿನಿ. ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹಿಟ್ಟಿನ ಜೊತೆ ಬೇರೆ ಇಲ್ಲೆಲ್ಲ ತರಕಾರಿ ಇದೆ ಮತ್ತು ಸೊಪ್ಪು. ಈಗ ನೋಡ್ರಿ, ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತೀನಿ. ಕಲರ್ಫುಲ್ಲಾಗಿ ಭಾರಿ ಚಂದ ಬರ್ತಾವೆ. ಸಾಕು. ಈಗ ನೋಡ್ರಿ, ಎಲ್ಲ ಒಂದ್ಸರಿ ಡ್ರೈ ಆಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ವಿ. ಈಗ ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊತ ಬರ್ರಿ. ಪೂರ್ತಿ ಗಟ್ಟಿನ ಆಗಬೇಡ್ರಿ, ಪೂರ್ತಿ ತಿಳುವನು ಬೇಡ, ಒಂದು ಹದವಾಗಿರಲಿ. ಈ ಚಪಾತಿ ಹಿಟ್ಟನ್ನು ಹಾಕ್ತೀವಲ್ಲ, ಆ ಹದಕ್ಕಿದ್ರೆ ಸಾಕಾಗ್ತೈತಿ. ಇದನ್ನ ಪಾತ್ರೆ ದೊಡ್ಡ ತಗೋಬೇಕಿಲ್ಲ ನೀನು. ನಾನು ಯಾವಾಗಲೂ ಮಾಡಿದಾಗ ಅಭ್ಯಾಸ ಇದೊಂದು ಒಂದೊಂದು ಪಾತ್ರೆ ಒಳಗೆ ಒಂದೊಂದು ಅಡಿಗೆ ಅಂತೇಳಿ ಫಿಕ್ಸ್ ಇಟ್ಟಿ ನಾವನ್ನ. ಹಂಗಾಗಿ ಕರಿಯೋದಿದ್ರೆ ಇದ್ರ ಜೊತೆ ಇನ್ನೊಂದು ಬುಟ್ಟಿ ಐತ್ರಿ, ಕರಿಯಕಂತ ಅದನ್ನ ಮಾಡೀನಿ. ಎಲ್ಲ ಅಡಿಗೆಗೂ ಎಲ್ಲದ್ರಾಗ ಮಾಡಕ್ ಆಗೋದಿಲ್ಲ, ಫಿಕ್ಸ್ ಇರ್ಬೇಕು. ಅಂದ್ರೆ ನಿನ್ ಲೆಕ್ಕದಾಗ 108 ಅಡಿಗೆ ಮಾಡಿ 108 ಮಾಡೋ ಸಮಯ ಇರ್ಬೇಕು ಅನ್ನಂಗ ಆತ. ಹಂಗಲ್ರಿ, 108 ಅಡಿಗೆ ಮಾಡೋ ಫ್ಯಾಮಿಲಿ ಇಲ್ಲ ನಮ್ದು. ಯಾಕೆ ಮಾಡಲಿ, ಚಂದಾಗೆಲ್ಲ ಅಡಿಗೆ ಅದಾವಲ್ಲ. ಆಮೇಲೆ ಏನ್ ಗೊತ್ತ್ರಿ, ಇದನ್ನ ನಾಷ್ಟಾಕು, ಮಧ್ಯಾಹ್ನ ಊಟಕ್ಕೂ, ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಡಯಟ್ ಇದ್ದವ್ರು ಎಲ್ಲರೂ ಮಾಡ್ಕೊಂಡು ತಿನ್ಬೋದು. ಈಗ ಮಾಮೂಲಿ ಹಂಗ ಸಪ್ಪನ್ ರೊಟ್ಟಿ ಮಾಡ್ಕೊಂಡು ತಿನ್ನಕ್ಕಿಂತ ಅದಕ್ಕೊಂದು ಮತ್ತೊಂದು ಪಲ್ಯ ಮಾಡಿ ತಿನ್ನಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ರಿ. ಕೆಲಸನ ಹೋಗರ ಟೈಮ್ ಹಿಡಿಯೋದಿಲ್ಲ. ಮಕ್ಕಳಿಗೆ ಮೇನಾಗಿ ಮಕ್ಕಳು ಇಷ್ಟಪಡ್ತಾರ. ಕಲರ್ಫುಲ್ ಆಗಿ ಸೊಪ್ಪು ತರಕಾರಿ ಹಾಕಿರ್ತೀವಿ. ಬಂದ್ಗಂಡ ಬಿಸಿ ಬಿಸಿ ತಾಲಿಪಟ್ಟಿಗೆ ತುಪ್ಪ ಹಾಕೊಂಡು ತಿನ್ನಾಕತ್ತಿದ್ರ ಮಜಾನ ಬೇರೆ ರೀ. ಆಯ್ತ್ರಿ. ಈಗ ನೋಡ್ರಿ, ಈ ಹದಕ್ಕೆ ನಾದ್ಕೊಂಡು ನಾನು ಈ ಹದಕ್ಕಿರ್ಬೇಕು. ಈಗ ಒಂದಿಷ್ಟ ನಿಮ್ಗೆ ಎಷ್ಟು ಬೇಕು ಸೈಜ್ ಅದು ನೋಡಿಕೊಂಡು ಉಂಡಿ ಒಮ್ಮೆಲೆ ಮಾಡಿ ಇಟ್ಕೋಬೋದ್ರಿ. ಒಂದೊಂದ ತೊಗೊಂಡು ಮಾಡ್ಕೋಬೋದು. ನಾನು ಹಂಗೆ ಆಗಾಗ ತೊಗೊಂಡು ಮಾಡ್ಕೊತೀನಿ, ಒಮ್ಮೆಲೆ ಮಾಡಿ ಇಟ್ಕೊಳ್ಳಲ್ಲ. ಈಗ ನೋಡ್ರಿ, ಈ ಥರ ನಾದ್ಕೊಂಡಿನಿ. ಈ ಹದಕ್ಕಿರ್ಬೇಕಿದೆ. ಹಾಗೆ ಈ ಕಡೆಗೆ ಹಂಚು ಕಾಯಕ್ಕಿಟ್ಟೀನಿ. ಈ ಕಡೆ ಹಂಚು ಕಾಯ್ಕಿಟ್ಟಿರಿ. ಇಲ್ಲಿ ನೋಡ್ರಿ, ಈಗ ಈ ಥರ ಒಂದು ಸವನೆಗೆ
ಈ ಥರ ಉಂಡಿ ಮಾಡಿ ಇಟ್ಕೊಂಡ್ಬಿಡ್ರಿ, ಬೇಗ ಎಲೆಕ್ಟ್ರಿಷನ್ ಬರ್ತೈತಿ. ಕೈಗೆ ಹತ್ತು ಒಂಚೂರು ಎಣ್ಣೆ ಹಚ್ಕೊಂಡು ಈ ಥರ ಎಲ್ಲನೂ ಒಂದೊಂದು ಸರಿ ಮಿದ್ದಿ ಚಪಾತಿಗೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಹುಳಿನ ಹಂಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಅಂದ್ರೆ ಬೇಗ ಆಗುತ್ತೆ. ಎಷ್ಟು ಚಂದ ಐತಲ್ಲ, ಎಷ್ಟು ಚಂದ ಐತಲ್ಲ ಕಲರ್. ಸಬ್ಬಸಿಗೆ ಸೊಪ್ಪು ಭಾಳ 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 ಆರೋಗ್ಯ. ಈಗ ನೋಡ್ರಿ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಭಾಳ ಅನುಕೂಲ ಆತ. ಒಂದನ್ನು ತೊಗೊಂಡು ಲಟ್ಟಿಸ್ಕೊಂಬಿಡೋದ್ರಿ. ನೀವು ಕೈಲಿ ತಟ್ತೀನಿ ಅಂದ್ರೆ ಕೈಲಿ ತಟ್ಬೋದು, ಲಟ್ಟಿಸಬೇಕಂದ್ರೆ ಲಟ್ಟಿಸ್ಕೋಬೋದು. ನಾನು ಲಟ್ಟಿಸ್ಬಿಡ್ತೀನಿ, ಬೇಗ ಆಗುತ್ತೆ ಅಂತೇಳಿ. ಕೈ ತಟ್ಟೋದು ಸ್ವಲ್ಪ ತಡ ಹಿಡಿತೈತ್ರಿ, ಹಂಗಾಗಿ ಲಟ್ಟಿಸ್ಬಿಡ್ತೀನಿ. ನೋಡ್ರಿ ಎಷ್ಟು ಚಂದ ಕಾಣತೈತಿಲ್ರಿ. ಎಷ್ಟು ತೆಳಗಬೇಕು ಅಷ್ಟು ತೆಳಗನ್ನ ಲಟ್ಟಿಸ್ಕೊಬಾರ್ದ್ರಿ. ಇದೇನು ಹರಿಯೋದಿಲ್ಲ, ಏನಾಗೋದಿಲ್ಲ. ಈಗ ಹಂಚಿ ಕಾದೈತ್ರಿ, ಬೇಯಿಸೋಣ. ಸ್ವಲ್ಪ ಎಣ್ಣೆ ಚಿಮುಷಿ ಅದಕ್ಕೆ. ಈಗ ನೋಡ್ರಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಲಟ್ಟಿಸ್ಕೊಂಡು ಈ ಥರ ಒಂದು ಸ್ವಲ್ಪ ಎಣ್ಣೆ ಚಿಮುಷಿ ಫಸ್ಟಿಗೆ ಅದನ್ನ ಬೇಯಕ್ಕೆ ಬಿಡೋದು. ಒಂದು 2 ನಿಮಿಷ ತೊಗೋತೈತೆ ಬೇಯಕ್ಕೆ. ನಿಮ್ಗೆ ಅಷ್ಟು ಇಲ್ಲ ನಾ ಸ್ವಲ್ಪ ದಪ್ಪ ಮಾಡ್ಕೊಂಡಿವಿ ಅಂದಾಗ ಒಂದು ಈ ಥರ ಫೋರ್ಕ್ ಹಿಂಗೆ ಸ್ವಲ್ಪ ಹೋಲ್ ಮಾಡಿಬಿಟ್ರೆ ಬೇಗ ಬೇಯ್ತೈತೆ. ಬೇಗ ಬೇಯೋಕಾಲೇ ಮಾಡ್ತಾರೆ ಇದನ್ನು. ಹಿಂಗೆ ಮಾಡ್ಕೊಂಡು ನಿಮ್ಗೆ ಗೊತ್ತಿತ್ತು ಇದು. ಈ ಥರ ಮಾಡಿ ಬೇಯಿಸ್ಕೋಬೇಕು ಅಂದ್ರೆ ಹಸಿ ಅನ್ಸಲ್ಲ ಎಲ್ಲೂ. ಈಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನೀವು ಇದು ಮೇಲೆ ಬೇಕಾದ್ರೆ ಹಿಂಗೆ ಎಣ್ಣೆನ ಹಾಕ್ಕೋಬೋದು. ದೋಸೆ ಮಾಡ್ಕೋತಿರಲ್ಲ ಹಂಗೆ. ಅತಿ ಎಣ್ಣೆ ಬೇಡಪ್ಪ ಅಂದ್ರೆ ಹಂಗೆ ಮಾಡ್ಕೋಬೋದು. ನೋಡಿರಿ ಹಿಂಗೆ ಈಗ ಇನ್ನು ಈ ಸೈಡನ್ನು 1 ನಿಮಿಷ 2 ನಿಮಿಷ ಬೇಯಿಸ್ಕೊಂಡ್ರೆ ತಾಲಿಪಟ್ಟು ಮಸ್ತಾಗಿ ರೆಡಿ ಆಗ್ಬಿಟ್ಟೈತೆ ನೋಡಿ. ಈಗ ನೋಡ್ರಿ ಬೆಂದೈತಿ, ಇದು ಮಸ್ತಾಗಿ ರೆಡಿ ಆಯ್ತು. ಇನ್ನೊಂದು ಹಾಕೊಂಡಿದ್ದು ನೋಡ್ರಿ. ಈಗ ಹಂಗೆ ನೋಡ್ರಿ ತಾಲಿಪಟ್ಟು ಮಸ್ತಾಗಿ ರೆಡಿ ಅದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಭಾರಿ ಮಸ್ತಾಗಿ ಅವು. ಉಲ್ಟಾಕಿರೇನು ಹೇಳಿ ಏನಾಯ್ತು? ಭಾಳ ಮಸ್ತ್ ಇರ್ತಾವೆ. ಟ್ರೈ ಮಾಡಿರಿ, ಸಖತ್ತಾಗಿ ಬಂದವು. ಟೇಸ್ಟ್ ಮಾತ್ರ ರುಚಿ ಹೆಂಗಾಗ್ಯವ ತಿನ್ನಕತ್ತೀರಿ? ಸೂಪರ್ ಆಗ್ಯಾವ. ಸಾಸ್ ಜೊತೆ ತಿನ್ಬೋದು ರೀ, ಚಟ್ನಿ ಮಾಡ್ಕೊಂಡು ತಿನ್ಬೋದು, ಹಂಗಾನು ತಿನ್ಬೋದು, ಕಡ್ಲಿ ಚಟ್ನಿ ಹಚ್ಚೊಂದು ತಿನ್ಬೋದು, ಮೊಸರು, ತುಪ್ಪ, ಸಾಂಬಾರು ಎಲ್ಲದ್ರಾಗೂ ತಿನ್ಬೋದ್ರಿ. ಹಂಗಾದ್ರೆ ತಿನ್ಬಿಡ್ರಿ ತುಪ್ಪದಾಗ, ಏನು ಬೇಡ ಅಂದ್ರೆ. ಓಕೆ ಸ್ನೇಹಿತರೆ, ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ ರೀ. ಯಾವ ರೆಸಿಪಿ ಬೇಕಂತೇಳಿ ಕಮೆಂಟ್ ಮಾಡಿ ಹೇಳ್ರಿ.